ಈ ಎರಡನೇ ಲಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮೊದಲನೇ ಲಿಸ್ಟಲ್ಲಿ ಯಾರೆಲ್ಲ ಖಾತೆ ವಿಚಾರದಲ್ಲಿ ಖ್ಯಾತೆ ತೆಗೆದಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ದಾರೆ ಸಿಎಂ ಕೃಷ್ಣ ಬೈರೇಗೌಡರ ಜೊತೆ ಸಭೆ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಹಂಗೆ ನೋಡಿ, ಯಾರು ವಿರೋಧಿ ಪಾಳ್ಯದಲ್ಲಿದ್ರು ಅವರನ್ನು ಕೂಡ ಬಹಳ ವಿಶ್ವಾಸಕ್ಕೆ ತಗೊಳ್ಳೇಬೇಕಾಗತ್ತೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಬೇಕಾಗತ್ತೆ. ಈಗ ಯಾರೆಲ್ಲ ಖಾತೆ ಕುರಿತಾಗಿ ಖ್ಯಾತೆ ತೆಗೆದಿದ್ದಾರೋ ಅವರೆಲ್ಲರನ್ನೂ ಕೂಡ ಕರೆಸಿ ಮಾತನಾಡಿ ಅಸಮಾಧಾನ ಶಮನ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಬೇಕಾಗತ್ತೆ. ಡಿಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡರ ಜೊತೆ ಕೂಡ ಮಾತನಾಡ್ತಾರೆ ಅಂತ ಹೇಳಲಾಗಿದೆ, ಸಭೆ ನಡೆಸಿದ್ರು ಅಂತ ಹೇಳಲಾಗಿದೆ. ಆಲ್ ರೈಟ್, ಕೃಷ್ಣ ಬೈರೇಗೌಡ ಅವ್ರನ್ನ ಕರೆಸ್ಕೊಂಡು ಮಾತನಾಡ್ತಾರೆ, ಇನ್ನೂ ಮಾತುಕತೆ ಆಗಿಲ್ಲ, ಮಾತನಾಡ್ತಾರೆ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಬಸವರಾಜ್. ಕೃಷ್ಣ ಬೈರೇಗೌಡರು ಹೇಳ್ತಾ ಇರ್ತಕ್ಕಂಥದ್ದು ಈಗ BDAನೇ ಇಲ್ಲದೆ ಬೆಂಗಳೂರು ಖಾತೆ ತಗೊಂಡು ಏನು ಮಾಡೋದು ಅಂತ. ಆ ಥರದ ಹಲವು ಖಾತೆ ವಿಚಾರದಲ್ಲಿ ಇದೆ. ಯಾರ್ಯಾರ ಜೊತೆ ಮಾತಾಡ್ತಾರಂತೆ ಸಿಎಂ? ಕೃಷ್ಣ ಬೈರೇಗೌಡರ ಅಸಮಾಧಾನವನ್ನು ಶಮನ ಮಾಡ್ತಾರಾ? BDAನ ಬೆಂಗಳೂರು ಖಾತೆ ಒಳಗೆ ಇಟ್ಟು ಅವರಿಗೆ ಕೊಡ್ತಾರಾ? ಏನಾಗ್ಬೋದು? ಖಂಡಿತ ಶ್ರೀಲಕ್ಷ್ಮಿ, ಈ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಸರ್ಕಾರದ ಮಟ್ಟದಲ್ಲೂ. ಯಾಕಂದ್ರೆ BDA ಮತ್ತು BMRD ಅನ್ನು ಹೊರತುಪಡಿಸಿ ಬೆಂಗಳೂರು ಖಾತೆಯನ್ನ ಕೊಟ್ರೆ ಅದು ಬೆಂಗಳೂರು ಅಭಿವೃದ್ಧಿ ನಗರಿಗೆ ಪೂರಕ ಆಗೋದಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ ಕೃಷ್ಣ ಬೈರೇಗೌಡರಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಇದೆ, ಕೊಡಲಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಅವ್ರ ಬಯಸಿದಂತೆ ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಇದೆ. ಆದ್ರೆ ಪ್ರಮುಖವಾಗಿ ಎರಡೂ BMRD ಮತ್ತು BDAನ ಹೊರಗಿಟ್ಟು ಈ ಒಂದು ಖಾತೆಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ಅವರು ತೀವ್ರವಾದ ಅಸಮಾಧಾನವನ್ನು ಬಹಿರಂಗವಾಗಿ ಅವರು ಹಾಕಿದ್ರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ನಿರ್ದೇಶನವನ್ನ ಸಿಎಂ ಹಾಗೂ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರ್ತಕ್ಕಂಥದ್ದು. ಇಬ್ರು ಕೂತು ಮಾತನಾಡಿಕೊಂಡು ಇದನ್ನು ಬಗೆಹರಿಸಿಕೊಳ್ಳಿ ಅನ್ನುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನ ಕೊಟ್ಟಿರೋ ಕಾರಣಕ್ಕಾಗಿ ಸಿಎಂ ಕೂಡ ಇದನ್ನ ಅನಿವಾರ್ಯ ಕಾರಣದಿಂದ ಬಗೆಹರಿಸಲೇಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಕೂತು ಮಾತನಾಡ್ತೇವೆ, ಚರ್ಚೆ ಮಾಡಿ ಇದನ್ನ ಬಗೆಹರಿಸ್ತೇವೆ ಅನ್ನುವಂಥದ್ದು. ಮತ್ತು BMRD ಮತ್ತು BDA ಹೊರತುಪಡಿಸಿ ಸಚಿವ ಸ್ಥಾನವನ್ನು ನಿಭಾಯಿಸುವುದು ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು ಮತ್ತು ಬೇರೆ ಖಾತೆಗೆ ಬೇಡಿಕೆಯನ್ನು ಕೂಡ ಕೃಷ್ಣ ಬೈರೇಗೌಡರು ಇಟ್ಟಿದ್ರು. ಈ ಬೇರೆ ಖಾತೆ ಬೇಡ, ಈ ಖಾತೆಯನ್ನು ಮುಂದುವರಿಸೋಕೆ ಹೈಕಮಾಂಡ್ ಸೂಚನೆ ಕೊಟ್ಟಿರೋದ್ರಿಂದ ಸಹಜವಾಗಿ BDA ಮತ್ತು BMRD ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಆಡ್ ಆಗುವಂತ ಸಾಧ್ಯತೆಗಳು ಗೋಚರಿಸ್ತಾ ಇವೆ. ಅದು ಇನ್ನೊಂದೆರಡು ದಿನಗಳಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಒಂದು ಅಂತಿಮವಾದಂತ ನಿರ್ಧಾರವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಳ್ಳೋರಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.